ಗೈಸ್ ನೋಡಿ, ಬಿಸಿ ಬಿಸಿ ಚಿಕನ್ ಬಿರಿಯಾನಿ ರೆಡಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ಕೈಯಾರೆ ನಮ್ಮ ಫ್ಯಾಮಿಲಿಗೆ ಕುಕ್ ಮಾಡಿ ಬಿರಿಯಾನಿನೋ ಇಲ್ಲ ಚಿಕನ್ ಫ್ರೈಯೋ ಏನಾದ್ರು ಕುಕ್ ಮಾಡಿ ನಾನು ಸರ್ವ್ ಮಾಡಬೇಕಂತಿದ್ದೀನಿ. ಸೊ ನಾನೇನು ಕುಕ್ ಮಾಡಬೇಕು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಸೊ ಕೀಪ್ ವಾಚಿಂಗ್ ನೋಡಿ. ಮತ್ತು ನಮ್ಮ ಅಮ್ಮಂಗೂ ಇನ್ನೂ ಹೇಳಿಲ್ಲ ನಾನು ಇವತ್ತಿನ ವ್ಲಾಗಲ್ಲಿ ಏನು ಮಾಡ್ತೀನಿ ನಾನು ಅಂತ. ಸೊ ಚಿಕನ್ ಇವಾಗ ತರಿಸಿದ್ದೀನಿ, ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ. ಅದಕ್ಕೂ ಮುಂಚೆ ನೋಡಿ, ನಮ್ಮಮ್ಮ ಬ್ರೇಕ್ಫಾಸ್ಟ್ ಕೊಟ್ಟಿದ್ದಾರೆ, ಚಿತ್ರಾನ್ನ ಮತ್ತು ಮಿಕ್ಸ್ಚರ್ ಕೊಟ್ಟಿದ್ದಾರೆ. ಸೊ ಇದನ್ನು ಖಾಲಿ ಮಾಡಿ ಮತ್ತೆ ನಾನು ಬ್ಲಾಗಿಗೆ ಸಿಗ್ತೀನಿ. ಏನು ಮಾಡ್ಬೇಕಂತ ಡಿಸೈಡ್ ಮಾಡ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಹಲೋ ಮಮ್ಮಿ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಏನೋ ಮಾಡ್ತಾವ್ರು ನಮ್ಮಮ್ಮ ಗೈಸ್, ಅಡುಗೆ ಮಾಡೋಣ ಅಂದ್ಬಿಟ್ಟು. ಸೊ ಇಲ್ಲ, ಇವತ್ತು ನಾನು ಎಲ್ರಿಗೂ ಅಡುಗೆ ಮಾಡಿ ಬಡಿಸ್ತೀನಿ. ಸೊ ಅದಕ್ಕೆ ಚಿಕನ್ ತರಿಸಿರೋದು ಇಲ್ಲಿ. ಸೊ ನಾನು ಚಿಕನ್ ಬಿರಿಯಾನಿ ನಾನು ಮಾಡ್ತೀನಿ ಇವತ್ತು. ಸೊ ನಿಮಗೆ ರೆಸ್ಟ್ ಇವತ್ತು, ನನಗೆ ಬರೀ ಹೆಲ್ಪ್ ಮಾಡಿ ಅಷ್ಟೇ, ಓಕೆ? ಓ, ನಮ್ಮಮ್ಮ ಖುಷಿಯಾಗ್ಬಿಟ್ರು ಗೈಸ್. ನಮ್ಮ ಮನೆಗೆ ಯಾರೋ ಬಂದಿದ್ದಾರೆ, ನಮ್ಮಮ್ಮ ಇವಾಗ ಬಾಗಿಲು ತೆಗೆಯೋಕೆ ಹೋಗ್ತಾವ್ರೆ ನೋಡಿ. ಸೊ ಇನ್ನೇನು ಯಾರೋ ಬಂದಿದ್ದಾರೆ, ನೋಡೋಣ ಯಾರು ಬಂದಿದ್ದಾರೆ ಇವತ್ತು ಅಂತ ನೋಡೋಣ. ಯಾರೋ ಬೆಲ್ ಹೊಡಿತಾನೆ ಅವರೇ ಗೈಸ್, ಯಾರು ಬಂದಿದ್ದಾರೆ ಗೊತ್ತಾಗ್ತಾ ಇಲ್ಲ ನೋಡಿ. ಯಾರು ಬಂದಿದ್ದಾರೆ? ಓ, ನಾನು ಆರ್ಡ್ರ್ ಮಾಡಿದ್ದೆ. ಸೊ ಇವು ಐಟಮ್ಸ್ ಕುಕ್ ಮಾಡೋಕ್ಕೆ, ಫೋಟೋ ತೋರಿಸಿ. ಸೊ ಕುಕ್ ಮಾಡೋಕ್ಕೆ ಆರ್ಡ್ರ್ ಮಾಡಿದ್ದೆ ಇವು ಐಟಮ್ಸ್. ಅದನ್ನು ತಗೊಂಡು, ಅಂದರೆ ನಾನು ಕಂಪ್ಲೀಟ್ ಬಾಸ್ಮತಿ ರೈಸಲ್ಲಿ ಕುಕ್ ಮಾಡಬೇಕು ಅಂತ ಅಂದ್ಕೊಂಡಿರೋದು ಮಮ್ಮಿ ಇವತ್ತು. ಅದಕ್ಕೆ ಆರ್ಡ್ರ್ ಮಾಡಿರೋದು ಅದ್ರಲ್ಲಿ. ಬಾಸ್ಮತಿ ರೈಸ್, ಚಿಕನ್ ಎಲ್ಲ ಪೂರ್ತಿ ಬಾಸ್ಮತಿ ರೈಸಲ್ಲಿ ಮಾಡಬೇಕು ಅಂತ ಆರ್ಡ್ರ್ ಮಾಡಿರೋದು. ಮತ್ತು ಇದು ಕ್ರೀಮ್. ಸೊ ಎಲ್ಲ ನಿಮ್ಗೆ ಇಂಗ್ರೀಡಿಯೆಂಟ್ಸ್ ಏನೇನಿದೆ ಎಲ್ಲ ತೋರಿಸ್ತೀನಿ ಗೈಸ್, ನೋಡ್ತಾ ಇರಿ ಗೈಸ್. ಫೈನಲಿ ಕುಕ್ಕಿಂಗ್ನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ನಾನು ಏಪ್ರಾನ್ ಹಾಕೋತಾ ಇದ್ದೀನಿ. ಸೊ ನನ್ನ ಬಟ್ಟೆ ಗಲೀಜಾಗಬಾರ್ದು ಅಂತ, ಓಕೆನಾ? ಸೊ ಏನೇನು ಐಟಮ್ ಬೇಕು ಅಂತೆಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ ಹೋಗ್ತಾ ಹೋಗ್ತಾ. ನೋಡಿ, ಫಸ್ಟು ನಾನು ಬಾಸ್ಮತಿ ರೈಸ್ ತೊಗೊಂಡು ಆರ್ಡ್ರ್ ಮಾಡಿದ್ದೀನಿ. ಇದೇ ಆರ್ಡ್ರ್ ಮಾಡಿದ್ದು ನಾನು ಇದು. ಮತ್ತು ನಾನು ಫ್ರೆಶ್ ಕ್ರೀಮ್, ಅಮೂಲ್ ಫ್ರೆಶ್ ಕ್ರೀಮ್ ಆರ್ಡ್ರ್ ಮಾಡಿದ್ದೆ. ಮತ್ತು ಇಲ್ಲಿ ನೋಡಿ, ಸ್ವಲ್ಪ ಇದು ಚಿಲ್ಲಿ ಇಟ್ಕೊಂಡಿದ್ದೀನಿ, ಆನಿಯನ್ ಇಟ್ಕೊಂಡಿದ್ದೀನಿ, ಮತ್ತು ಇಲ್ಲಿ ನಾನು ಎಗ್ ಇಟ್ಕೊಂಡಿದ್ದೀನಿ, ಇಲ್ಲಿ ನಾನು ಪುದೀನ ಇಟ್ಕೊಂಡಿದ್ದೀನಿ, ಮತ್ತು ಇಲ್ಲಿ ಚಿಲ್ಲಿ ಇಟ್ಕೊಂಡಿದ್ದೀನಿ, ಚಿಲ್ಲಿ ಪೌಡರ್, ಗರಂ ಮಸಾಲ. ಸೊ ಟೊಮೆಟೊ ನಾನು ಈ ಥರ ಪ್ಯೂರಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಕರ್ಡ್ ಇಟ್ಕೊಂಡಿದ್ದೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡಿದ್ದೀನಿ. ಆಮೇಲೆ ಇದು ಕಾರ್ನ್ಫ್ಲವರ್ ಇಟ್ಕೊಂಡಿದ್ದೀನಿ ಗೈಸ್. ಸೊ ಇಷ್ಟನ್ನೆಲ್ಲ ಇವಾಗ ಫಸ್ಟು ಇದನ್ನು ಆನಿಯನ್ನ ಮತ್ತು ಚಿಲ್ಲಿನ ಕಟ್ ಮಾಡಿಬಿಟ್ಟು ನಾನು ನಿಮಗೆ ಮತ್ತೆ ಸಿಗ್ತೀನಿ, ಓಕೆ ಗೈಸ್? ಎಲ್ಲ ಕಟ್ ಮಾಡ್ಕೊಳ್ಳೋಕ್ಕೂ ಮುಂಚೆ ನಾವು ಚಿಕನ್ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಚಿಕನ್ ಇದೆ. ಸೊ ಇದನ್ನು ನಾವು ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಫಸ್ಟು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಮಾಡಿಕೊಂಡು ಸೊ ಇದಕ್ಕೆ ನಾನು ಏನೇನು ಹಾಕ್ತೀನಿ ಅಂತ ತಿಳಿಸ್ಕೊಡ್ತೀನಿ ನಿಮಗೆ ಇವಾಗ. ಸೊ ಇದಕ್ಕೂ ಮುಂಚೆ ನಾನು ಎಲ್ಲ ಒಂದು ಸಲ ಎಲ್ಲ ಹಿಂಗೆ ನೀಟಾಗಿ ಜೋಡಿಸ್ಕೊಂಡು ಆದಮೇಲೆ ನಿಮಗೆ ತೋರಿಸ್ತಾ ಇರ್ತೀನಿ ಏನೇನು ಇದಕ್ಕೆ ಮ್ಯಾರಿನೇಟ್ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ತೀನಿ ಇಂಗ್ರೀಡಿಯೆಂಟ್ಸ್ ಅಂತ, ಓಕೆ? ಇವಾಗ ನೋಡಿ, ಚಿಕನ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನೆಲ್ಲ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಕೆ ಮುಂಚೆ ನಾವು ಅಮ್ಮನ ಕರೆಯೋಣ. ಯಾಕಂದರೆ ನಾನೆಲ್ಲ ಮಿಕ್ಸ್ ಮಾಡ್ಬೇಕಾದ್ರೆ ನಮ್ಮಮ್ಮ ನಾನು ಎಷ್ಟು ಸ್ಪೂನ್ ಹಾಕಬೇಕು ಅಂತ ನಮ್ಮಮ್ಮ ನಂಗೆ ಗೈಡ್ ಮಾಡ್ತಾರೆ. ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಒಂದೊಂದೇ ಸ್ಪೂನ್ ಹಾಕಬೇಕು. ಆದರೆ ನಮ್ಮ ಫ್ಯಾಮಿಲಿಗೆ ಮಾಡೋದ್ರಿಂದ ಎಷ್ಟೆಷ್ಟು ಸ್ಪೂನ್ ಹಾಕಬೇಕು ಅಂತ ನಮ್ಮಮ್ಮ ನಂಗೆ ಗೈಡ್ ಮಾಡ್ತಾರೆ. ಮಮ್ಮಿ ಬನ್ನಿ, ನನಗೆ ಎಷ್ಟೇ ಸ್ಪೂನ್ ಹಾಕಬೇಕು ಅಂತ ಗೈಡ್ ಮಾಡಿ. ಇವಾಗ ನಾನು ಫಸ್ಟು ಸಾಲ್ಟ್ ಹಾಕೋಬೇಕು. ಸಾಲ್ಟ್ ಎಷ್ಟು ಹಾಕೊಳ್ಳಿ? 1.5 ಸ್ಪೂನ್ ಹಾಕೋದ್ರಲ್ಲಿ. 1.5 ಸ್ಪೂನಾ? ಓಕೆ. ನೋಡಿ ಗೈಸ್, ಸಾಲ್ಟ್ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಓಕೆನಾ? ಆಮೇಲೆ ನಾನು ಇದು ಟರ್ಮರಿಕ್ ಪೌಡರ್ ಹಾಕೋತಾ ಇದ್ದೀನಿ. 1 ಸ್ಪೂನ್ ಟರ್ಮರಿಕ್ ಪೌಡರ್. ಆಮೇಲೆ ನಾನು ರೆಡ್ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ 1 ಸ್ಪೂನ್. ಆಮೇಲೆ ನಾನು ಗರಂ ಮಸಾಲ ಹಾಕೋತಾ ಇದ್ದೀನಿ 1 ಸ್ಪೂನ್. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್ ಹಾಕೋತಾ ಇದ್ದೀನಿ ನಾನು. ಪರವಾಗಿಲ್ಲ ಮಮ್ಮಿ, ಹೇಳಿ. ಸ್ವಲ್ಪ ಹಾಕ. ಆಮೇಲೆ ಇದು ನಾನು ಇದನ್ನು ಹಾಕೋತಾ ಇದ್ದೀನಿ, ಇದು
ಗ್ರೀನ್ ಚಿಲ್ಲಿ ಸಾಸ್ ಹಾಕೋತಾ ಇದ್ದೀನಿ. ಸೊ ಇರೋದೇ ಇಷ್ಟು ಗೈಸ್, ಇದು ಬರುತ್ತೋ ಬರೋಣ ನಮ್ಗೆ ಗೊತ್ತಿಲ್ಲ. ಸೊ ಅದು ಟ್ರೈ ಮಾಡ್ತಾ ಇದ್ದೀನಿ. ಸೊ ಸಾಕಿಷ್ಟೇ ಇದು. ಸೊ ನೆಕ್ಸ್ಟು ಮೊಟ್ಟೆ ಹೊಡೆದು ಹಾಕೋತೀನಿ. ಒಂದು ಎಗ್ ನೋಡಿ, ಎಗ್ ಹೊಡೆದು ಹಾಕೋಣ. ಪರ್ಫೆಕ್ಟಾಗಿ ಬಂತು ಗೈಸ್. ತಲೆ ಕೆಡಿಸ್ಕೊಬಿಟ್ಟಿದೆ ಹೆಂಗೆ ಬರುತ್ತೋ ಏನು ಅಂತ. ಇದನ್ನೆಲ್ಲ ಹಾಕಕ್ಕೆ ಡೇಟ್ ಇಟ್ಕೊಂಡಿರುತ್ತೆ. ಸೊ ಇದಾದಮೇಲೆ ಇದ್ರ ಜೊತೆ ಒಂದು ಕರ್ಡ್ ಹಾಕೋಣ ಒಂದು ಸ್ವಲ್ಪ. ನೋಡಿ, ಸೊ ಕಾರ್ನ್ಫ್ಲವರ್ ಹಾಕೊಳ್ತೀನಿ 1 ಸ್ಪೂನ್, 1.5 ಸ್ಪೂನ್ ಹಾಕು. 1.5 ಸ್ಪೂನ್ ಹಾಕೋಣ. ಸಾಕು ಸಾಕು ಸಾಕು. ಸೊ ಗೈಸ್ ನೋಡಿ ಇದು ಹೆಂಗೆ ಬಂದಿದೆ, ಹೋಗ್ತಾ ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ. ಸೊ ಇದನ್ನು ಕಲಿಸೋ ಟೈಮ್. ಓಕೆ ಗೈಸ್, ಇಲ್ಲಿ ನೋಡಿ ಇವಾಗ ಇದನ್ನು ಪೂರ್ತಿ ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ. ಸೊ ಚಿಕನ್ನ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಇಟ್ಟು ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗೈಸ್ ಇದನ್ನು, ಅವಾಗ ಆ ಫ್ಲೇವರ್ ಆ ಟೇಸ್ಟ್ ಬರುತ್ತೆ. ನಮ್ಮ ಮೇಡಮ್ ಇಲ್ಲ ಇವತ್ತು, ನಮ್ಮ ಮೇಡಮ್ ಆಫೀಸ್ಗೆ ಹೋಗಿದ್ದಾರೆ, ಅವ್ರಿಗೆ ರಜಾ ಇಲ್ಲ. ಸೊ ನನಗೆ ರಜಾ ಇದೆ ಇವತ್ತು. ಸೊ ಹಾಗಾಗಿ ನಾನು ಫ್ಯಾಮಿಲಿಗೆ ಇವತ್ತು ನಾವು ನಾನ್ ವೆಜ್ ತಿನ್ನೋ ಡೇ ಇರೋದ್ರಿಂದ ಇವತ್ತು ಬಿರಿಯಾನಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಮೇಡಮ್ ಸಂಜೆ ಬರುವಷ್ಟರಲ್ಲಿ ಅವ್ರಿಗೆ ಬಿರಿಯಾನಿ ಸರ್ವ್ ಮಾಡೋಣ. ತುಂಬ ಸರ್ಪ್ರೈಸ್ ಆಗ್ಬಿಡ್ತಾರೆ. ಏನಂತೀರಾ ಮಮ್ಮಿ? ಓಕೆ ಡನ್. ನನ್ನ ತಂಗಿ ಒಬ್ಳು ಮಿಸ್ಸಿಂಗ್ ಗೈಸ್, US ಅಲ್ಲಿದ್ದಾಳೆ. ಇಲ್ಲ ಅವಳಿಗೂ ಮಾಡಿ ಬಡಿಸ್ಬೋದಾಗಿತ್ತು. ಜಾಸ್ತಿ ತಿನ್ಬಿಡ್ತಾಳೆ, ಜಾಸ್ತಿ ಮಾಡ್ಬಿಡ್ತಾಳೆ. ಅದಕ್ಕೆ ಅವಳು ಇಲ್ದಾರ ಟೈಮಲ್ಲಿ ಮಾಡೋದು. ಇವಾಗ ಕೈ ತೊಳ್ಕೊಬರೋಣ ಗೈಸ್. ಫೈನಲಿ ಕೈ ತೊಳೆದಾಯ್ತು. ಸೊ ಇದನ್ನು ಹಿಂಗೆ ಮ್ಯಾರಿನೇಟ್ ಮಾಡಾಯಿತು. ಸೊ ಇದನ್ನು ಸ್ವಲ್ಪ ಹೊತ್ತು ಅಂದರೆ ಒಂದು 15-20 ನಿಮಿಷ ಇದನ್ನು ಹಿಂಗೆ ಬಿಟ್ಟರೆ ಇದು ಕ್ಲೀನಾಗಿ ಎಲ್ಲ ಅದಕ್ಕೆ ಮಸಾಲ ಎಲ್ಲ ಟಚ್ ಆಗಿ ಆಮೇಲೆ ಆ ಫ್ಲೇವರ್ಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ. ಸೊ 15-20 ನಿಮಿಷ ಇದನ್ನು ಸೈಡ್ಗೆ ಇಡೋಣ. ಓಕೆ, ಸೊ ಇವಾಗ ನಾವು ಬಾಸ್ಮತಿ ರೈಸ್ನ ಮಿಕ್ಸ್ ಮಾಡ್ಕೊಳ್ಳೋಣ ಗೈಸ್. ಸೊ ನನಗೆ ಗೊತ್ತಿಲ್ಲ ಎಷ್ಟು ಗ್ಲಾಸ್ ಹಾಕಬೇಕು ಏನು ಎತ್ತ ಅಂತೆಲ್ಲ ಅಂತ. ಸೊ ಇದು ನಾವು ಅಮ್ಮನೇ ಹಾಕಿದ್ರೆ ಕರೆಕ್ಟು ಅನ್ಕೊಳ್ತೀವಿ. ಒಮ್ಮೆ ಪ್ಲೀಸ್ ಇದೊಂದು ಸ್ವಲ್ಪ ಬಾಸ್ಮತಿ ರೈಸ್ ಎಷ್ಟು ಹಾಕಬೇಕು ಏನು ಹಾಕಬೇಕು ಪೂರಾ ಫ್ಯಾಮಿಲಿಗೆ ನೀವೇ ಕರೆಕ್ಟು ಹಾಕ್ಬಿಡ್ತೀರಾ. ಸೀಸರ್ ತಗೊಳ್ಳಿ. ಸೊ ಬಾಸ್ಮತಿ ರೈಸ್ ಪ್ಲೀಸ್ ಆ್ಯಕ್ಚುಲಿ ಬಿರಿಯಾನಿ ಮಾಡ್ಬೇಕಾದ್ರೆ ಆ ಚಿಕ್ಕ ರೈಸ್ ಅಂದರೆ ನಮ್ಮ ದೊನ್ನೆ ಬಿರಿಯಾನಿ ಆ ಥರ ರೈಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ನ್ಯೂ ಇಯರ್ ಇರೋದ್ರಿಂದ ಒಂದು ಸ್ಪೆಷಲ್ಲಾಗಿ ಬಾಸ್ಮತಿ ರೈಸಲ್ಲೇ ಮಾಡೋಣ, ಹೆಂಗೆ ಬರುತ್ತೆ ಟೇಸ್ಟು ಅಂತ ತಿಳ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ವಿ. ಸೊ ನೋಡಿ 1 ಗ್ಲಾಸ್ ಆಯಿತು. ಎಷ್ಟು ಗ್ಲಾಸ್ ಆಗ್ತಾಯಿದೆ? 2 ಗ್ಲಾಸ್. ಓ ನಾವು 2 ಗ್ಲಾಸ್ ಹಾಕ್ತಾವ್ರಿ ಗೈಸ್. ಸಾಕು, ಜಾಸ್ತಿ ಆಗುತ್ತೆ ಅದೇ ಗೈಸ್. ನೋಡಿ ಬಾಸ್ಮತಿ ರೈಸ್ 2 ಗ್ಲಾಸ್ ಹಾಕಾಗಿದೆ. ಸೊ ಇದಕ್ಕೆ ಇವಾಗ ನಾವು ಎಷ್ಟು ಗ್ಲಾಸ್ ನೀರು ಮಿಕ್ಸ್ ಮಾಡ್ಕೋಬೇಕು? ಫಸ್ಟ್ ನೆನೆಸಿಡ್ಬೇಕು. ಹಾಂ, ಇದು ನೆನೆಸಿಡ್ಬೇಕು. ಸೊ ಅದಕ್ಕೆ ನೀರೇನು ಅಳತೆ ಏನು ಬೇಡ. ಸೊ ಹಾಗಾಗಿ ನಾವು ಇದನ್ನು ನೆನೆಸಿಡಬೇಕು. ಒಂದು 15-20 ನಿಮಿಷ ಆದರೂ ಇದನ್ನು ನೆನೆಸಿಡಬೇಕು ನಾವು. ಸೊ ದಟ್ ಕ್ಲೀನಾಗಿ ಗಟ್ಟಿ ಇರುತ್ತಲ್ಲ ರೈಸ್, ಅದು ಸ್ವಲ್ಪ ಆದರೂ ಸ್ವಲ್ಪ ನೀರಾಗುತ್ತೆ, ಸ್ವಲ್ಪ ಬೆಂದಿರುತ್ತೆ ಅನ್ನೋ ಥರ ನೋಡಿ. ಸೊ ಇದನ್ನು ಸ್ವಲ್ಪ ಸೈಡ್ಗೆ ಇಟ್ಕೊಳ್ಳೋಣ. ಆನಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇಷ್ಟು ದೊಡ್ಡ ಸೈಜ್ 2 ಆನಿಯನ್ ಆದರೆ ಸಾಕು. ಗೈಸ್, ನಾನು ಹೇಳಿರೋ ಪ್ರಕಾರ ಅಂದರೆ ಇಂಗ್ರೀಡಿಯೆಂಟ್ಸ್ ನನಗೇನು ಬೇಕು ಅಂತ ನಾವು ಅಮ್ಮನ ಕೇಳಿದಾಗ ಈ ಥರ ಕಟ್ ಮಾಡ್ಕೊಬೇಕಂದ್ರೆ
ಎಷ್ಟು ದೊಡ್ಡ ಸೈಜಲ್ಲಿ ಆನಿಯನ್. ಸೊ 2 ಆನಿಯನ್ ಸಾಕು ನೋಡಿ, ದೊಡ್ಡದಿದೆ. ಸೊ 2 ಆನಿಯನ್ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಸಾಕು. ಮತ್ತು ಒಂದು 3 ಚಿಲ್ಲಿ ಹೇಳಿದ್ದೆ. ಮತ್ತು ಇದಾದ್ಮೇಲೆ ಕೊರಿಯಂಡರ್ ಲೀವ್ಸ್ ಹೇಳಿದ್ದೆ. ಮತ್ತು ಮಿಂಟ್ ಲೀವ್ಸ್ ಹೇಳಿದ್ದೆ, ಅಂದರೆ ಪುದೀನ ಮತ್ತು ಕೊತ್ತಂಬರಿ. ಸೊ ಇಷ್ಟು ಹೇಳಿದ್ದೆ. ಇದನ್ನು ಸ್ವಲ್ಪ ಕಟ್ ಮಾಡ್ಕೊಡಕ್ಕೆ ನಾವು ಅಮ್ಮನಿಗೆ. ಸೊ ಇದೆಲ್ಲ ಇವಾಗ ಅದಕ್ಕೆ ಅಂದರೆ ಚಿಕನ್ ಗ್ರೇವಿ ಥರ ಏನು ಮಾಡ್ಕೋಬೇಕು. ಸೊ ಇದೆಲ್ಲನೂ ಅದರಲ್ಲಿ ನಾವು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಸೊ ನಾನು ಫ್ರೈ ಮಾಡ್ಕೊಳ್ಳೋದ್ರ ಬೇಕಾದ್ರೆ ಏನೇನು ಹಾಕ್ತೀನಿ ಅಂತ ಮತ್ತೊಂದು ಸಲ ಹೇಳ್ತೀನಿ. ಸೊ ನೋಡ್ತಾ ಇರಿ. ಆಮೇಲೆ ಇವಾಗ ಬಾಂಡ್ಲಿ ರೆಡಿ ಮಾಡ್ಕೋಬೇಕು. ಬಾಂಡ್ಲಿ ಎಲ್ಲ ರೆಡಿ ಮಾಡ್ಕೊತೀವಿ ಫಸ್ಟು. ಗೈಸ್ ನೋಡಿ, ಇವಾಗ ಮತ್ತೆ ಎಲ್ಲ ರೆಡಿ ಫ್ರೈ ಮಾಡ್ಕೊಂಡು ಚಿಕನ್ ಫಸ್ಟು. ಸೊ ಅದಕ್ಕೆ ಬಾಂಡ್ಲಿ ಹಾಕ್ಕೊಂಡು ಅದಕ್ಕೆ ಪೂರ ಎಣ್ಣೆ ಕರೆಕ್ಟ್ ಸ್ಟವ್ ಹಚ್ಚು. ಸೊ ಎಣ್ಣೆ, ಸೊ ಹೈ ಫ್ಲೇಮಲ್ಲಿ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಗೈಸ್. ಸೊ ಇದು ಸ್ವಲ್ಪ ಕುದಿಲಿ. ಸೊ ಇದು ಕುದ್ದಾದ್ಮೇಲೆ ನಾವು ಇದಕ್ಕೆ ಚಿಕನ್ ಆ್ಯಡ್ ಮಾಡಬೇಕು. ಸೊ ಅದನ್ನು ಚಿಕನ್ನ ಫ್ರೈ ಮಾಡ್ಕೋಬೇಕು. ಓಕೆ, ಸೊ ಅದಕ್ಕೂ ಮುಂಚೆ ಇಲ್ಲಿ ನೋಡಿ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಏನೇನು ಹಾಕಬೇಕು ಅಂತ. ಸೊ ನೋಡಿ, ಈ ಚಾಪ್ಡ್ ಆನಿಯನ್ಸ್ ಮತ್ತು ಈ ಚಿಲ್ಲಿ, ಈ ಪುದೀನ, ಕೊತ್ತಂಬರಿ, ಸೊ ಎಲ್ಲ ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ ಗೈಸ್, ಹೆಂಗೆ ಬರುತ್ತೆ ನೋಡೋಣ. ಸೊ ವೆಯ್ಟ್ ಮಾಡ್ತಾಯಿದ್ದೀನಿ. ಸ್ಪೂನ್ ಇದೊಳಗಿಕ್ಕೋ ತೆಗಿಯೋಕ್ಕೆ. ಚಿಕನ್ ತೆಗಿಯೋಕ್ಕೆ ಸ್ಪೂನ್ ಇದೆ ಗೈಸ್. ನಮ್ಮ ಏನೇನೋ ಇಟ್ಕೊಂಡಿದ್ದಾರೆ ಏನೇನೋ ಇಟ್ಕೊಂಡಿದ್ದಾರೆ. ಸೊ ನೋಡೋಣ. ಸೊ ಮೋಸ್ಟ್ಲಿ ಫ್ರೈ ಮಾಡೋಕ್ಕೆ ಇದು ಚೆನ್ನಾಗಿರುತ್ತೆ ಅನ್ಸುತ್ತೆ. ಸೊ ಅಲ್ಲ ಒಮ್ಮೆ ಯಾವುದನ್ನ ತಗೋ, ಫ್ರೈ ಮಾಡೋಕ್ಕೆ ಇದೊಂದು ಚೆನ್ನಾಗಿರುತ್ತೆ. ಈ ಚಳಿ ವೆದರ್ಗೆ ಬೆಚ್ಚಗಿದೆ ಗೈಸ್. ಇದು ಒಂಥರ ಬೆಚ್ಚಗಿದೆ, ಹೊರಗಡೆ ಚಳಿ ಇದೆ, ಇದು ಬೆಚ್ಚಗಿದೆ. ಓಕೆನಾ. ಸೊ ಇದೊಂದು ಸ್ವಲ್ಪ ಕುದೀಲಿ. ಒಮ್ಮೆ ನಾವು ಅಮ್ಮ ಏನೋ ಮಾಡಬೇಕಂತ ಗೈಸ್. ನಿಮಿಷ. ಫ್ರೈಗದು ಓ ಚಿಕನ್ ಫ್ರೈ ಹೋಮ್ ಸ್ಟೈಲಲ್ಲಿ ನಮ್ಮ ಅಮ್ಮ ಮತ್ತು ಅವ್ರ ಸ್ಟೈಲಲ್ಲಿ ಚಿಕನ್ ಫ್ರೈ ಮಾಡ್ತಾರೆ. ಬಿರಿಯಾನಿಗೆ ಚಿಕನ್ ಫ್ರೈ. ಇವತ್ತು ನಾನ್ ವೆಜ್ ಡೇ ಗೈಸ್. ಎಸ್, ನಮ್ಮ ಮೇಡಮ್ ಅವರು ಮಿಸ್ಸಿಂಗು. ಸೊ ಬರ್ತಾರೆ ಇನ್ನೇನು ಸಂಜೆ 6 ಗಂಟೆಗೆ 7 ಗಂಟೆಗೆ ಲಾಗೌಟ್ ಮಾಡಿ ಬರ್ತಾರೆ ನಮ್ಮ ಮೇಡಮ್. ವೇಟಿಂಗ್ ಅವ್ರಿಗೆ ಅಂತ. ನೋಡಿ ಗೈಸ್, ಬೆಚ್ಚಿಗಿದೆ ಒಂಥರ. ಎಣ್ಣೆ ಬಿಸಿಯಾಗಿದೆ ಗೈಸ್. ಇವಾಗ ಚಿಕನ್ ಹಾಕಬೇಕು. ಮತ್ತೆ ಹಾಕು. ಚಿಕನ್ ಹಾಕೋಣ. ಜಾಸ್ತಿ ಎತ್ಕೊಂಡು ಹಾಕು. ಚಿಕನ್ ಹಾಕು. ಇದು ಸ್ವಲ್ಪ ಕಮ್ಮಿ ಆಗಲ್ಲ. ಚಿಕನ್ ಫ್ರೈ ಮಾಡ್ಕೊಳ್ಳೋಣ. ಓಕೆ, ಪೂರಿ ಒಂದು ಸ್ವಲ್ಪ ಜಾಸ್ತಿ ಮಾಡ್ಸೋ ಗೈಸ್. ಇವಾಗ ಇಷ್ಟೊಂದು ಚಿಕನ್ ಹಾಕಾಯ್ತು. ಮತ್ತು ಕೈ ತೊಳ್ಕೊಂಬರೋಣ. ಇದನ್ನು ಚಿಕನ್ ಹಾಕ್ಕೊಂಡಾಯಿತು. ಇದನ್ನೆಲ್ಲ ಕ್ಲೀನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಲೈಟಾಗಿ ಅಲರ್ಸ್ಬೇಕಷ್ಟೇ, ಅಂದರೆ ಮಸಾಲೆ ಎಲ್ಲ ಐಚೆ ಬಂದ್ಬಿಡುತ್ತೆ. ಅದ್ರದ್ದು ಇದು ಹಿಡ್ಕೋಬೇಕಾ? ಹಿಡ್ಕೋ. ಸಾಕು. ಒಂದು ಸ್ವಲ್ಪ ಕುಕ್ ಆಗಲಿ. ಇದನ್ನು ಒಂದು 5 ನಿಮಿಷ ಇದನ್ನು ಒಂದು 5 ನಿಮಿಷ ಇವಾಗ ನಾವು ಫ್ರೈ ಆಗಕ್ಕೆ ಬಿಡಬೇಕು. ಈ ಕಲರ್ ಬಂದರೆ ಫ್ರೈ ಆಗ್ತಾ ಫ್ರೈ ಇದೆ ಆದಂಗೆ ಅಂತ. ಒಂಚೂರು ಫ್ರೈ ಆಗಿದೆ. 1:56 ಇವಾಗ. ಸೊ 2 o'clock to 1 to 2ವರೆಗೂ ಇದು ಚೆನ್ನಾಗಿ ಫ್ರೈ ಆಗಿದೆ. ಓಕೆ ನೋಡಿ ಹೆಂಗೆ ಫ್ರೈ ಆಗ್ತಿದೆ.
ವಾಹ್, ಟೇಸ್ಟಿಯಾಗಿದೆ. ಮಸಾಲಾನು ಒಂದೊಂದು ಕಲರ್ ಬರ್ತಾ ಇದೆ ನೋಡು. ಫ್ರೈ ಮಾಡುವಾಗ ಕಲರ್ ಬರ್ತಾ ಇದೆ ನೋಡು. ಕರೆಕ್ಟ್, ಈ ಥರ ಬ್ರೌನ್ ಕಲರ್ ಬರಬೇಕಲ್ಲ, ಅವಾಗ ಫ್ರೈ ಆಗಿದೆ ಅಂತ. ಕುಕ್ಕರ್ ತಗೊಂಡು ಮಸಾಲೆ ಇದು ಉಪ್ಪು ಹಾಕಿರೋದ್ರಿಂದ ಹಸಿ ಮಸಾಲೆ ಹಾಕಿದ್ದು ಪೌಡರ್ ಹಾಕಿದ್ರೆ ಟೈಮ್ ಹಿಡಿಯುತ್ತೆ ಅದು ಬೇಯೋದಕ್ಕೆ. ಓಕೆ ಹಾಂ ಗೈಸ್, ಫ್ರೈ ಆಗಿದೆ. ತುಂಬಾ ಚೆನ್ನಾಗಿ ಫ್ರೈ ಆಗಿದೆ. ಹಾಂ ನೋಡಿ, ಕಲರು ಬಂದಿದೆ ನೋಡಿ. ಫ್ರೈ ಆದ್ಮೇಲೆ ಕಲರು ಬಂದಿದೆ ನೋಡಿ, ಚೆನ್ನಾಗಿ ಬಂದಿದೆ ಕಲರ್. ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇವಾಗ ಇದನ್ನು ಸೈಡ್ಗೆ ಇಟ್ಟು ನಾವು ರೈಸ್ನ ಇವಾಗ ನೆಕ್ಸ್ಟ್ ಇದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ರೈಸ್ ಅಲ್ಲ, ಇದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಸೊ ಇದು ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿಕೊಂಡು ಸೊ ಇದರಲ್ಲಿ ಇದನ್ನೆಲ್ಲ ತಕ್ಕೊಳ್ಳೋಣ. ಚಿಕನ್ನೆಲ್ಲ ಫ್ರೈ ಆಗಿದೆ ಚೆನ್ನಾಗಿ. ಸೊ ವೈಫ್ಗೆ ಫಸ್ಟ್ ಟೈಮ್ ಮಾಡಿಕೊಡ್ತಾ ಇರೋದು. ಸೊ ನೋಡೋಣ, ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಸೊ ಇದನ್ನು ಇವಾಗ ಸೈಡ್ಗೆ ಇಟ್ಕೊಳ್ಳೋಣ, ಮತ್ತು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಈ ಚಿಕನ್ ಎಲ್ಲ ಈ ಬಾಣಲಿಯಿಂದ ತೆಗೆದು ಸೈಡ್ಗೆ ಇಟ್ಟಿದ್ದೀನಿ. ಓಕೆ, ಸೊ ಇವಾಗ ಅದೇ ಬಾಣಲಿಗೆ ನಾವು ಚಾಪ್ಡ್ ಆನಿಯನ್ಸ್ ನಾವೇನೇನು ಚಾಪ್ ಮಾಡ್ಕೊಂಡಿದ್ದೀವಿ ಸೊ ಎಲ್ಲನೂ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟ್ ಆನಿಯನ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಮೋಸ್ಟ್ಲಿ ಎಣ್ಣೆ ಕಡಿಮೆ ಆಯಿತು ಅನ್ಸುತ್ತೆ. ಇಲ್ಲ, ಕರೆಕ್ಟಾಗೇ ಇದೆ ಅದು. ಕರೆಕ್ಟ್ ಆಗಿದೆಯಾ? ಇನ್ನೂ ಸ್ವಲ್ಪ ಹಾಕ್ಬೇಕಾ ನಿಮಗೆ? ಹಾಂ, ಇನ್ನೂ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ. 1 ಸ್ಪೂನ್ ಹಾಕಿ. ಸಾಕು 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 ಸಾಕಾ? ಸಾಕು ಸಾಕು. ಅದು ನಿಮ್ಗೆ ಹಂಗೆ ಕಾಣಿಸುತ್ತೆ. ಅದು ಆನಿಯನ್ ಸ್ವಲ್ಪ ಫ್ರೈ ಆದಮೇಲೆ ಎಣ್ಣೆ ಜಾಸ್ತಿ ಕಾಣಿಸುತ್ತೆ ನಿಮಗೆ. ಓಕೆ, ಸೊ ಅದು ನೀವಾಗ ಆನಿಯನ್ ಇರೋ ನೀರೆಲ್ಲ ಸೊ ಎಣ್ಣೆ ನೋಡಿ ಬಿಟ್ಕೊಡುತ್ತೆ ನೋಡಿ, ನೀರು ಹೆಂಗೆ ಬಿಟ್ಕೊಳ್ಳಿ, ಎಣ್ಣೆ ಬಿಟ್ಕೊತಾ ಇದೆ ನೋಡಲ್ಲಿ. ಹಾಂ, ಸೊ ಇದಕ್ಕೆ ಇದನ್ನು ಇದ್ರ ಜೊತೆನೆ ಗೈಸ್, ಇದ್ರ ಜೊತೆನೆ ನಾವು ಚಿಲ್ಲಿ ಹಾಕೋಬೇಕು. ಚಿಲ್ಲಿನ ಕಟ್ ಮಾಡ್ಕೊಂಡಿದ್ದು ಚಿಲ್ಲಿನ ಸ್ವಲ್ಪ ಹಾಕ್ಕೋಬೇಕು. ಸೊ ಇದನ್ನು ಇವಾಗ 2 ರಿಂದ 5 ನಿಮಿಷ ನಾವು ಫ್ರೈ ಮಾಡ್ಕೋಬೇಕು. 2 ರಿಂದ 5 ನಿಮಿಷ ನಾವು ಫ್ರೈ ಮಾಡ್ಕೋಬೇಕು ಗೈಸ್. ಆನಿಯನ್ ಮತ್ತು ಈ ಗ್ರೀನ್ ಚಿಲ್ಲಿ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ 2 ಸ್ಪೂನ್ ಹಾಕಬೇಕು ನಾವು. 2 ಸ್ಪೂನ್ಸ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸೊ ಇದಾದಮೇಲೆ ರೆಡ್ ಚಿಲ್ಲಿ 1 ಸ್ಪೂನ್. ಸಾಕು ಸಾಕು, ಯಾಕಂದ್ರೆ ಚಿಲ್ಲಿ ಹಾಕಿದ್ದೀರಲ್ಲ ಅದರಿಂದ ಖಾರನೂ ಆಗುತ್ತೆ. ಹಾಂ, ಇದಾದಮೇಲೆ ಟರ್ಮರಿಕ್ ಪೌಡರ್ 1 ಸ್ಪೂನ್. ಇದಾದಮೇಲೆ ಗರಂ ಮಸಾಲ 1 ಸ್ಪೂನ್. 1 ಸ್ಪೂನ್ ಬೇಡ, 1/4 ಸ್ಪೂನ್. 1/4 ಸ್ಪೂನ್. ಸೊ ಇದಾದಮೇಲೆ ಇವಾಗ ಸ್ವಲ್ಪ ಸಾಲ್ಟ್ 1 ಸ್ಪೂನ್ ಹಾಕೋಣ. ಸ್ವಲ್ಪ ಹಾಕು, ಯಾಕಂದ್ರೆ ಇದು ಫ್ರೈ ಮಾಡೋವಾಗ ಹಾಕೊಂಡಿದ್ದೀರಾ. ಹೌದು, ಸಾಕಾ? ಸ್ವಲ್ಪ ಹಾಕಿ, ಸ್ವಲ್ಪ ಸಾಕಾ? ಸಾಕು. ಸಾಲ್ಟ್. ಸೊ ಇಷ್ಟು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಗೈಸ್. ಸೊ ಇದನ್ನೆಲ್ಲ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಪುದೀನ ಲೀವ್ಸು ಮತ್ತು ಈ ಕೊರಿಯಾಂಡರ್ ಲೀವ್ಸ್, ಕರ್ಬೇವು. ಸೊ ಇದನ್ನು ನಾವು ಹಾಕೋಬೇಕು. ಇದನ್ನು ಇವಾಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಗೈಸ್. ಇದು ನೋಡಿ ತುಂಬ ಈ ಥರ ಚೆನ್ನಾಗಿ ಮಿಕ್ಸ್ ಆಗಿದೆ. ಮಿಕ್ಸ್ ಮಾಡ್ಕೋಬೇಕು. ಸೊ ಇದಾದಮೇಲೆ ಈ ಟೊಮೆಟೊ ಪ್ಯೂರಿ, ಟೊಮೆಟೊನೆಲ್ಲ ಮಿಕ್ಸ್ ಮಾಡ್ಕೋಬೇಕು, ಅಂದರೆ ಮಿಕ್ಸಿಲಿ ಹಾಕೊಂಡು. ಸೊ ಇದು ಇವಾಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈ ಮಸಾಲಕ್ಕೆ. ಲೋ ಫ್ಲೇಮಲ್ಲಿ ಇದನ್ನು ಸ್ವಲ್ಪ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು. ಓಕೆ, ಸೊ ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಮಿಕ್ಸ್ ಆಗಬೇಕು ಗೈಸ್, ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದು ಮಿಕ್ಸ್ ಹಾಕಿದ್ರೆ ಚಿಕನ್ ಹಾಕಬೇಕು. ಸೊ ನಾವು ತೆಗ್ದು ಇಟ್ಕೊಂಡಿದ್ದು ಚಿಕನ್
ಫ್ರೈ ಮಾಡ್ಕೊಂಡಿರೋದು. ಸೊ ಚಿಕನ್ ಎಲ್ಲ ಪೂರ್ತಿ ಹಾಕೋಬೇಕು ನೋಡಿ, ಪೂರ್ತಿ ಹಾಕ್ಕೊಂಡು ಸೊ ಇದಕ್ಕೆ ಚಿಕನ್ ಮಿಕ್ಸ್ ಮಾಡ್ಕೋಬೇಕು. ಓಕೆ ರೈಸ್ ಸ್ಮೆಲ್ ಅಂತೂ ತುಂಬಾ ಟೇಸ್ಟಿಯಾಗಿ ಬರ್ತಿದೆ. ನಾನು ಮಾಡೀನಿ ಅಂತಲ್ಲ, ಆದ್ರೂ ಸ್ಮೆಲ್ ತುಂಬಾ ಟೇಸ್ಟಿಯಾಗಿ ಬರ್ತಿದೆ. ನೋಡಬೇಕು ಹೆಂಗಿರುತ್ತೆ ಅಂತ. ಸೊ ಇದನ್ನು ಸ್ವಲ್ಪ ಕುದಿಯಕ್ಕೆ ಬಿಡಬೇಕು ಗೈಸ್, ಒಂದು 5-10 ನಿಮಿಷ ಇದನ್ನು ಕುದಿಯಕ್ಕೆ ಬಿಡಬೇಕು. ಆಲ್ರೆಡಿ ಅದು ಕುದಿತಾ ಇದೆ ಅನ್ನೋದು. ಹಾಂ, ಸೊ ಇದು ಚಿಕನ್ ಗ್ರೇವಿ ಮಾಡ್ಕೊಳ್ಳೋದು. ಅಂದರೆ ಈ ಚಿಕನ್ ಬಿರಿಯಾನಿ ಮಾಡ್ಕೋಬೇಕಾದ್ರೆ ಗ್ರೇವಿ ಸಪ್ರೇಟ್ ಮಾಡ್ಕೋಬೇಕು, ರೈಸ್ ಸಪ್ರೇಟ್ ಮಾಡ್ಕೋಬೇಕು. ಸೊ ಹಾಗಾಗಿ ಅಂದರೆ ಇವಾಗ ಈ ಸ್ಟೈಲ್ ಹೆಂಗಿದೆ ಅಂದರೆ ಇದು ಈ ಮೇಘನಾಸ್ ಹೋಟ್ಲಿಗೆಲ್ಲ ಹೋದ್ರೆ ಇದೇ ಥರ ಸ್ಟೈಲ್ ಇರುತ್ತೆ. ಸೊ ಹಂಗಾಗಿ ಮಸಾಲ ಸಪ್ರೇಟ್ ಮಾಡ್ಕೋಬೇಕು ಮತ್ತು ರೈಸ್ ಸಪ್ರೇಟ್ ಮಾಡ್ಕೋಬೇಕು. ಆಮೇಲೆ ಎರಡು ಮಿಕ್ಸ್ ಮಾಡಿಕೊಂಡು ನಾವು ತಿನ್ಬೇಕಾದ್ರೆ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು. ಗೈಸ್ ಇದು ನೋಡಿ, ಇವಾಗ ಚೆನ್ನಾಗಿ ಈ ಥರ ಬಾಯ್ಲ್ ಆಗಿದೆ. ಆದಮೇಲೆ ಈ ಅಮೂಲ್ದು ಕ್ರೀಮ್ ಹಾಕಬೇಕು. ಸೊ ಅಮೂಲ್ ಕ್ರೀಮ್ ಹಾಕಬೇಕು ಇದ್ರ ಮೇಲೆ ನೋಡಿ. ಇವಾಗ ಇದ್ರ ಮೇಲೆ ಸ್ವಲ್ಪ ಈ ಅಮೂಲ್ ಕ್ರೀಮ್ ಹಾಕೋಣ. ಸೊ ಈ ಕ್ರೀಮ್ ಎಲ್ಲ ಹಾಕೊಂಡಾದ್ಮೇಲೆ ಇವಾಗ ಇದನ್ನು ಮಿಕ್ಸ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಕುದೀತಿದೆ. ಸೊ ಈ ಕ್ರೀಮ್ ಎಲ್ಲ ಹಾಕಿದ್ಮೇಲೆ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗೈಸ್ ಇವಾಗ ರೈಸ್ ಮಾಡೋಣ. ಸೊ ಬಿರಿಯಾನಿ ರೈಸ್, ಬರೀ ರೈಸ್ ಹೆಂಗೆ ಮಾಡೋದು ಅಂತ ನಾನು ಇವಾಗ ಮಾಡ್ತಾಯಿದ್ದೀನಿ, ತೋರಿಸ್ಕೊಡ್ತೀನಿ ನೋಡಿ. ಫಸ್ಟು ಗ್ಯಾಸ್ ಆನ್ ಮಾಡ್ಕೋತೀನಿ. ಓಕೆ, ಸೊ ಇದಕ್ಕೆ ನಾವು ಒಂದು 2-3 ಸ್ಪೂನ್ಸ್ ಆಫ್ ಗೀ ಹಾಕೋಣ. 2 ಸ್ಪೂನ್ಸ್ ಹಾಕೊಂಡ್ರು ಸಾಕು. 2 ಸ್ಪೂನ್ಸ್ ಗೀ ಹಾಕೊಂಡಿದ್ದೀನಿ. ಸೊ ಇದಾದಮೇಲೆ ಇದಕ್ಕೆ ನಾನು ಈ ಬೇ ಲೀವ್ಸು, ಈ ಶುಂಠಿ ಅಂದರೆ ಇದು ಲವಂಗ ಮತ್ತು ಈ ಏಲಕ್ಕಿ, ಬಿರಿಯಾನಿ ಎಲೆ, ಚಕ್ಕೆ ಇದೆಲ್ಲ ಇಟ್ಕೊಂಡಿದ್ದೀನಿ. ಸೊ ಇದೆಲ್ಲ ಇದಕ್ಕೆ ಹಾಕ್ತೀನಿ. ಎಣ್ಣೆ ಕಾದಾದ್ಮೇಲೆ ಹಾಕ್ಬೇಕಾ? ಹೌದು, ತುಪ್ಪ. ಹಾಂ, ಎಣ್ಣೆ ಅಲ್ಲ ತುಪ್ಪ. ತುಪ್ಪ ಕಾದಾದ್ಮೇಲೆ ಸೊ ಹಾಕಬೇಕು. ಸೊ ಇದೆಲ್ಲ ಕಾಯಕ್ಕೆ ತುಂಬ ಟೈಮ್ ತೊಗೊಳತ್ತಪ್ಪ, ಫಾಸ್ಟ್ ಯಾಕಾಗಲ್ಲ ಇದೆಲ್ಲ. ಅದಕ್ಕೆ ಹೇಳೋದು ಗ್ಯಾಸ್ ಆನ್ ಮಾಡಿ ತಪ್ಪಲೆ ಇಟ್ಮೇಲೆ ಗ್ಯಾಸ್ ಆನ್ ಮಾಡಬೇಕು. ಅದು ಸ್ವಲ್ಪ ಗರಂ ಆಗಬೇಕು. ತಪ್ಪಲೆ ಗರಂ ಆದ್ಮೇಲೆ ಆಮೇಲೆ ಅದು ಹಾಕ್ಬೇಕು. ತುಪ್ಪ ಅದೆಲ್ಲ ಎಲ್ಲ ಬಿಸಿ ಆಗ್ಬೇಕು ಫಸ್ಟ್ ಗೈಸ್. ಎಲ್ಲ ತಪ್ಪಲೆ ಬಿಸಿ ಆಗಬೇಕು, ಬಿಸಿ ಆಗಬೇಕು, ಅದು ಬಿಸಿ ಆಗಬೇಕು, ಸ್ಟೆಪ್ ಬೈ ಸ್ಟೆಪ್. ಆಮೇಲೆ ಇದನ್ನೆಲ್ಲ ಪೂರ್ತಿಯಾಗಿ ಹಾಕೊಂಡಿದ್ದೀನಿ. ಸೊ ಇದನ್ನು ಹಾಕ್ಕೊಂಡು ನೋಡಿ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಎದುರ್ತಿದೆ ಗೈಸ್, ಪಟಾಕಿ ಹೊಡಿತಿದೆ. ಅಬ್ಬಾ ಪಟಾಕಿ ಹೊಡಿತಿದೆ ಗೈಸ್. ಇದಕ್ಕೆ ಒಂದು 4 ಚಿಲ್ಲಿ ಹಾಕೋತಾ ಗೈಸ್. 4 ಚಿಲ್ಲಿ ಹಾಕೊಂಡು ಮತ್ತೆ ಪುದೀನ ನೋಡಿ, ಮತ್ತೆ ನಮ್ಮ ಕರಿಬೇವು, ಕೊತ್ತಂಬರಿ ನೋಡಿ ಗೈಸ್. ಇಷ್ಟೊಂದೆಲ್ಲ ಇಟ್ಕೊಂಡಾಗಿದೆ. ಇವಾಗ ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಇವಾಗ ಮಾಡ್ಕೊಂಡಾದ್ಮೇಲೆ ಕರ್ಡ್ ಹಾಕೋಣ. ಅರ್ಧ ಕಪ್ಪಷ್ಟು ಕರ್ಡ್ ಸಾಕು. ಸೊ ಅರ್ಧ ಕಪ್ಪಷ್ಟು ಕರ್ಡ್ ಹಾಕ್ಕೊಂಡು ಆಮೇಲೆ ಇದ್ರ ಜೊತೆ ನಾವು ಮಿಕ್ಸ್ ಮಾಡ್ಕೋಬೇಕು. ಮತ್ತೆ ಮಿಕ್ಸ್ ಮಾಡಿಕೊಂಡು ಸೊ ಹಾಂ, ಇದ್ರ ಜೊತೆ 4 ಗ್ಲಾಸ್ ಅಷ್ಟು ನೀರು ಹಾಕ್ಕೋಬೇಕು. ಸೊ ಆಲ್ರೆಡಿ ಇದನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ 4 ಗ್ಲಾಸ್ ಅಷ್ಟು ನೀರು. ಸೊ ಇದನ್ನು ಪೂರ್ತಿ ಹಾಕೊಂಡ್ಬಿಡ್ತೀನಿ. ಸೊ ಗೈಸ್ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಹಿಂಗೆ ಸೊ ಇದಕ್ಕೆ ನಾವು ಈ ಅರ್ಶಿನದ ಪುಡಿ ಹಾಕೋಣ. ಸೊ ಲೈಟಾಗಿ ಹಾಕೋಣ ಅರ್ಶಿನದ ಪುಡಿ. ಸೊ ಇದ್ರ ಜೊತೆ ನಾವು 2 ಚಮಚ ಅಷ್ಟು ಉಪ್ಪು ಹಾಕೋಣ.
ರುಚಿಗೆ ತಕ್ಕಷ್ಟೇ ಇರಬೇಕು ಗೈಸ್, ನೋಡ್ಕೊಳ್ಳಿ. ಜಾಸ್ತಿ ಉಪ್ಪು ಹಾಕಿದಷ್ಟು ಸಾಕು ತಿನ್ನಕ್ಕಷ್ಟು ಮಜಾ ಇರಲ್ಲ, ಉಪ್ಪು ಅನಿಸ್ಬಿಡುತ್ತೆ. ಮಿಕ್ಸ್ ಮಾಡೋ. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫೈವ್ ಟು 10 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಆಗಕ್ಕೆ ಬಿಡಬೇಕು. ಇದನ್ನ ಇವಾಗ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಬಾಯ್ಲ್ ಆಗಕ್ಕೆ ಬಿಡಬೇಕು. ಬಾಯ್ಲ್ ಆದಮೇಲೆ ಇದಕ್ಕೆ ನಾವು ಸ್ಟಾರ್ಟಿಂಗಲ್ಲಿ ರೈಸ್ನ ನೀರಲ್ಲಿ ಹಾಕೊಂಡಿರ್ತೀವಲ್ಲ, ಬಾಸ್ಮತಿ ರೈಸ್ನ, ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ರೈಸ್ ಇಲ್ಲಿ ನೋಡಿ, ಇವಾಗ ಇದು ಎಷ್ಟು ನೀಟಾಗಿ ಬಾಯ್ಲ್ ಆಗ್ತಿದೆ. ಸೊ ನಮ್ಮಮ್ಮ ಇದಕ್ಕೆ ಇವಾಗ ರೈಸ್ ಮಿಕ್ಸ್ ಮಾಡ್ತಾರೆ. ಮಿಕ್ಸ್ ಮಾಡಿ ಬಾಸ್ಮತಿ ರೈಸ್ನ. ಸೊ ಇದನ್ನು ರೈಸ್ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಗೈಸ್, ಸೊ ಪೂರಾ ರೈಸ್ ಮಿಕ್ಸ್ ಮಾಡಾದ್ಮೇಲೆ ನಾವು ಇದನ್ನು 10 to 15 ಮಿನಿಟ್ಸ್ ಮತ್ತೆ ಬಾಯ್ಲ್ ಆಗಕ್ಕೆ ಬಿಡಬೇಕು. ಸೊ ಬಾಯ್ಲ್ ಆಗಕ್ಕೆ ಬಿಟ್ಟು ಆಮೇಲೆ ನಿಮಗೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ, ಓಕೆನಾ? ಇಲ್ಲಿ ನೋಡಿ ಗೈಸ್, ಇವಾಗ ರೈಸ್ ರೆಡಿಯಾಗಿದೆ. ಸೊ ಎಷ್ಟು ನೀಟಾಗಿ ರೆಡಿಯಾಗಿದೆ ನೋಡಿ, ನೀಟಾಗಿ ಬೆಂದು ಇದೆ ಅಲ್ಲ ಮಮ್ಮಿ? ರೈಸ್ ಬೆಂದಿದೆ ಅಲ್ಲ ಮಮ್ಮಿ? ಇದು ತವಾ ಹಿಡಿಬಾರ್ದು ಅಂತ ಕೆಳಗಡೆ ಒಂದು ತವಾ ಇಟ್ಟಿದ್ದೀನಿ ನೋಡಿ ಗೈಸ್. ಎಂತಕ್ಕೆ ತವಾ ಇಟ್ಟಿ? ಹಬೆಗೆ ಅದೇ ರೈಸ್ ಆಗುತ್ತೆ, ಕುಕ್ ಆಗುತ್ತೆ ನೋಡಿ ಅಷ್ಟೇ. ಗೈಸ್ ನೋಡಿ, ಬಿಸಿ ಬಿಸಿ ಚಿಕನ್ ಬಿರಿಯಾನಿ ರೆಡಿ. ಸೊ ಮಸಾಲಾಗೆ ಮತ್ತು ಆ ರೈಸ್ಗೆ ಕಂಪ್ಲೀಟ್ ರೆಡಿಯಾಗಿದೆ. ಅದ್ರ ಜೊತೆ ರಾಯ್ತ. ಮಮ್ಮಿ ಮತ್ತು ರೈಸ್ ಮತ್ತು ಚಿಕನ್ ಹೆಂಗಿದೆ ರಿವ್ಯೂ ಕೊಡಿ. 10 ಔಟ್ ಆಫ್ 10ಗೆ 10ಗೆ ನಾವು ಖಾರ ಮಾಡಿರೋದಕ್ಕೋಸ್ಕರ 10ಗೆ 9. ರೈಸ್ಗೆ ಹೆಂಗಿದೆ? 10ಗೆ ನೋಡಿ ಗೈಸ್, ಸುಮ್ಮನೆ ಮಾಡಿದೆ, ಇನ್ನೂ ಮಜ್ಜಿ ತಿಂದಿಲ್ಲ, ತಿಂತ ಸ್ವಲ್ಪ ಖಾರ ಆಗಿದೆ. ಸೊ ಆದರೆ ಟೇಸ್ಟ್ ಚೆನ್ನಾಗಿದೆ ನೋಡಿ ಗಾಯ್ಸ್. ನಮ್ಮ ಮೇಡಮ್ ಇವಾಗ ಬಂದರು, ಬಿರಿಯಾನಿ ಮಾಡಿ ಅಂದರೆ ನಂಬ್ತಾನೆ ಇಲ್ಲ. ನೋಡಿ, ಇದೇ ಬಿರಿಯಾನಿ ನಾನು ಮಾಡಿದ್ದು. ಇದು ಚಿಕನ್ ಮೇಡಮ್, ಇದು ಚಿಕನ್ ಫ್ರೈ, ಓಕೆ. ಸೊ ಮೇಘನಾ ಸ್ಟೈಲ್ ಚಿಕನ್ ಬಿರಿಯಾನಿ ಮಾಡಿರೋದು. ಇದು ರೈಸ್. ಸೊ ಈ ರೈಸ್ಗೆ ನೋಡಿ ಗಾಯ್ಸ್, ಇವ್ರು ನಂಬ್ತಾನೆ ಇಲ್ಲ. ಮೋಸ್ಟ್ಲಿ ಇವ್ರು ವ್ಲಾಗ್ ನೋಡೋದ್ಮೇಲೆ ನಂಬೋದು ಅನ್ಸುತ್ತೆ ನಾನು ಮಾಡಿರೋದು. ನೋಡಿ ಗೈಸ್, ಇವ್ರು ನಂಬ್ತಾನೆ ಇಲ್ಲ. ಇವ್ರು ಇವಾಗ ನಾನು ಮಾಡಿರೋದು ಬೆಳಗ್ಗೆಯಿಂದ ವ್ಲಾಗ್ ತೋರಿಸ್ತೀನಿ. ಸೊ ಎಲ್ಲ ಕ್ಲಿಪ್ಪಿಂಗ್ಸು, ಅವಾಗ ಇವ್ರು ಅಟ್ಲೀಸ್ಟ್ ಇವ್ರು ನಂಬ್ತಾರೋ ಇಲ್ಲೋ ನೋಡ್ತೀನಿ ರೀ, ಆಯಿತಾ? ಓಕೆನಾ? ನೋಡಿ ಗೈಸ್, ಫೈನಲಿ ನಮ್ಮ ಮೇಡಮ್ ನಂಬಿದ್ರು ನಾನೇ ಮಾಡಿದ್ದಂತ. ಇವಾಗ ಅವ್ರಿಗೆ ಟೇಸ್ಟ್ ಮಾಡೋಕ್ಕೆ ಕೊಟ್ಟಿದ್ದೀನಿ. ಟೇಸ್ಟ್ ಮಾಡಿಬಿಟ್ಟು 10ಗೆ ಎಷ್ಟು ಅಂತ ಹೇಳಬೇಕು, ಆಯಿತಾ? ರುಚಿ ಸವಿಯಲು ಏನೋ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಬಟ್ ನಂಬಲಿಲ್ಲ. ಆಮೇಲೆ ವಿಡಿಯೋ ನೋಡಾದ್ಮೇಲೆ ನಂಬಿದೆ. ಲಕ್ಕಿ. ತುಂಬಾ ಚೆನ್ನಾಗಿದೆ, ಸುಮ್ಮನೆ ಸೂಪರ್, ವೆಲ್ ಡನ್. ಬರೀ ಡವ್ಗಳು ಮಾಡ್ತಾರೆ ಗೈಸ್. ನೋಡಿ ಗೈಸ್, ನಾನು ಹೇಳ್ಕೊಟ್ಟಿರೋ ಥರನೇ ಮಾಡಿದ್ದೀನಿ. ಇದು ಡವ್ ಗೈಸ್. ಫೈನಲಿ ನಮ್ಮ ಮೇಡಮ್ ಬಿರಿಯಾನಿ ತಿಂದಾಯಿತು. ಇವಾಗ ನಾವು ಹೊರಟಿರೋದು ನನ್ನ ಫ್ರೆಂಡ್ ರಿತೇಶ್ದು 2 years ಆ್ಯನಿವರ್ಸರಿ ಇದೆ, ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಅದಕ್ಕೆ ಟ್ರೀಟಿಗೆ ಕರೆದಿಯಾನೆ. ಸೊ ಅದಕ್ಕೆ ಇಬ್ಬರು ಹೊರಟ್ವಿ ಇವಾಗ. ಸೊ ಯಾವ ಜಾಗ ಅಂತ ಲೊಕೇಶನ್ ಕಳಿಸ್ಯಾನೆ, ಹೋದ್ಮೇಲೆ ಆ ಜಾಗ ತೋರಿಸ್ತೀನಿ ನಿಮಗೆ, RR ನಗರದಲ್ಲಿ ಇರೋದು. ಸೊ ನೋಡೋಣ ಎಲ್ಲಿಗೆ, ಏನು ಸೆಲೆಬ್ರೇಷನ್ ಹೆಂಗಿರುತ್ತೆ ಅಂತ. ಜಸ್ಟ್ ನಾರ್ಮಲ್ ಸೆಲೆಬ್ರೇಷನ್ ಅಷ್ಟೇ ಗೈಸ್. ಇಲ್ಲಿ ನೋಡಿ, ಇವರಿಬ್ಬರದ್ದು ಆ್ಯನಿವರ್ಸರಿ ಇರೋದು, ಓಕೆನಾ? 2 years ಆ್ಯನಿವರ್ಸರಿ. ನೋಡಿ. ಸೊ ಎಲ್ಲರೂ ಇದ್ದೀವಿ. ಇಲ್ಲಿ ನೋಡಿ, ಸಿಸ್ಟರ್ ಇದ್ದಾಳೆ, ಅವ್ರ ತಮ್ಮ ಇದ್ದಾನೆ, ನಮ್ಮ ಮೇಡಮ್ ಇದ್ದಾರೆ. ಸೊ ಲೈವ್ ಮ್ಯೂಸಿಕ್ ನಡೀತಿದೆ. ಸೊ ಅಲ್ಲಿ ಸೊ ನೋಡಿ ಆ್ಯಂಬಿಯೆಂಟ್ಸು. ಸೊ ಕಂಪ್ಲೀಟ್ಲಿ ಡೇ ಎಂಡ್ ಆಯಿತು. ಆ್ಯಂಡ್ ನೀವು ವ್ಲಾಗ್ ನೋಡಿದ್ದಂಗೆ ಇಟ್ ವಾಸ್ ಅ ಸಡನ್ ಸರ್ಪ್ರೈಸ್. ಆಫೀಸಿಂದ ಬಂದಮೇಲೆ ನಿಖಿಲ್ ಬಿರಿಯಾನಿ ಮಾಡಿದರು. ಸೊ ಆ ಬಿರಿಯಾನಿ ನಿಮಗೂ ಇಷ್ಟ ಆಗಿದ್ರೆ ಯು ಟ್ರೈ ಇಟ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಟ್ ವಾಸ್ ರಿಯಲಿ ಗುಡ್. ನೀವು ಟ್ರೈ ಮಾಡಿ. ಅದಾದಮೇಲೆ ನಾವು ಹೋಗಿದ್ದೆ ಆ್ಯನಿವರ್ಸರಿ ಸೆಲೆಬ್ರೇಷನ್ ರಾಜರಾಜೇಶ್ವರಿ ನಗರಲ್ಲಿ. ಸೊ ಇಟ್ ವಾಸ್ ಒನ್ ಆಫ್ ದ ಗುಡ್ ಆ್ಯಂಬಿಯನ್ಸ್ ದಟ್ ಐ ಹ್ಯಾವ್ ಸೀನ್. ಐವರಿ
ಆದರೆ ನೀವು ಹೋಗಿ ವಿಸಿಟ್ ಮಾಡಿ. ಆ್ಯಂಡ್ ಮೋರ್ ಓವರ್ ಅಲ್ಲಿ ಆಫರ್ಸ್ ಕೂಡ ಇತ್ತು. ಇನ್ ದ ಸೆನ್ಸ್ ಜ್ಯೂಸಸ್ ಆರ್ ಮಾಕ್ಟೇಲ್ಸ್ ವೇರ್ ಫ್ರೀ, ಸೊ ಯು ಕ್ಯಾನ್ ಆಲ್ಸೋ ಟ್ರೈ ವಿತ್ ದ್ಯಾಟ್. ಆ್ಯಂಡ್ ಓವರ್ ಆಲ್ ಡೇ ವೆಂಟ್ ವೆಲ್. ಸೊ ಎಷ್ಟೋ ಜನ ಕಮೆಂಟ್ ಮಾಡಿದ್ದೀರಾ ನೆಕ್ಸ್ಟ್ ವ್ಲಾಗ್ದು ಕಂಟೆಂಟ್ ಏನಿರಬೇಕು ಅಂತ. ವಿ ವಿಲ್ ಟ್ರೈ ಡೂಯಿಂಗ್ ಇಟ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಯೋರ್ ಕಮೆಂಟ್ಸ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ರೂಮ್ ಮೇಕ್ ಓವರ್ ಅಂತ ಒಂದು ವಿಡಿಯೋ ಮಾಡ್ತೀವಿ. ಸೊ ಲೆಟ್ಸ್ ಸಿ ಹೌ ವಿ ವಿಲ್ ಮೇಕ್ ಓವರ್ ಆರ್ ರೂಮ್ ಅಗೇನ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.